ವ್ಲಾಗ್ಸ್ ಅಂದ್ರೆ ನಮ್ಮ ಪರ್ಸನಲ್ ಲೈಫ್ನ ಒಂಥರ ಶಾರ್ಟ್ ಮೂವಿ ತರ ಕ್ರಿಯೇಟ್ ಮಾಡಿ ಅದನ್ನ ಜನಕ್ಕೆ ತೋರಿಸ್ಕೊಡೋದು. ನಾ ಕಾಣಿಸ್ತಾ ಇದ್ದೇನೆ. ಹಾಯ್, ಯೂಟ್ಯೂಬ್ ಒಳಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಮೇನ್ ಆಗಿ ಸ್ಟೋರಿ ಹೇಳಕ್ ಬರ್ಬೇಕು. ಸೊ ಈಗ ನೀವು ಈ ವಿಡಿಯೋ ನೋಡತ್ತಿದ್ರೆ ನಿಮ್ಗೂ ವ್ಲಾಗರ್ ಆಗ್ಬೇಕಂತ ಆಸೆ ಐತಿ, ಹೌದಿಲ್ಲ? ವ್ಲಾಗ್ಸ್ ಮಾಡೋದು ಭಾಳ ಈಸಿ ಐತಿ, ಸಿಂಪಲ್. ನಿಮ್ಮ ಹತ್ರ ಒಂದು ಸ್ಟೋರಿ ಇರಬೇಕು. ಈಗ ಸ್ಟೋರಿ ಅಂದ್ರೆ ನಾವು ಫೇಕ್ ಆಗಿ ಏನೇನಾರು ಕ್ರಿಯೇಟ್ ಮಾಡೋದಲ್ಲ. ಎಲ್ಲರ ಲೈಫ್ ಒಳಗೆ ಏನಾರ ಒಂದು ನಡೀತಾನೆ ಇರ್ತೈತಿ, ಬಟ್ ಅದನ್ನ ಕ್ಯಾಮ್ರಾ ಮುಂದೆ ಯಾವ ತರ ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಒಂದ್ ಕೆಲಸ ಮಾಡ್ರಿ, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಫ್ ಆಗಿ ಒಂದು ನೋಟ್ಸ್ ಮಾಡ್ಕರಿ, ಅಥವಾ ಒಂದು ಪ್ಲಾನಿಂಗ್ ಮಾಡ್ಕರಿ. ಅವತ್ತಿನ ದಿನ ನೀವು ಆ ವ್ಲಾಗ್ಸ್ ಒಳಗೆ ಏನೇನು ಮಾಡ್ಬೇಕು ಅನ್ಕೊಂಡಿರಿ, ಆಮೇಲೆ ನೀವು ಯಾವ ಪ್ಲೇಸ್ ಒಳಗೆ ಹೋಗ್ಬೇಕು ಅನ್ಕೊಂಡಿರಿ, ಅದೆಲ್ಲ ನೀವು ಒಂದು ನೋಟ್ಸ್ ಒಳಗೆ ಪ್ಲಾನಿಂಗ್ ಮಾಡ್ಕರಿ. ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾವು ಈಗ ಒಂದು ಸ್ಪಾಟ್ ಒಳಗೆ ಕುಂತಾಗ ಅಥವಾ ಖಾಲಿ ಇದ್ದಾಗ ಐಡಿಯಾಸ್ ಸ್ವಲ್ಪ ಜಾಸ್ತಿ ಬರ್ತಾವು. ಅದ ನಾವು ಈಗ ಡೈರೆಕ್ಟ್ ಆಗಿ ವ್ಲಾಗ್ಸ್ ಮಾಡ್ಬೇಕಾರೆ ಅಲ್ಲೇ ಐಡಿಯಾಸ್ ಹುಡುಕಿ ಅಥವಾ ಅಲ್ಲೇ ಏನಾರ ಮಾಡಿದ್ರಾತಂತ ನಾವು ಈ ತರ ಅನ್ಕೊಂಡ್ಬಿಟ್ರೆ ಅಲ್ಲಿ ಐಡಿಯಾಸ್ ಬರಂಗಿಲ್ಲ. ಅವತ್ತಿನ ದಿನ ನೀವು ಏನೇನ್ ಮಾಡ್ತೀರಿ, ಆ ವ್ಲಾಗ್ಸ್ ಒಳಗೆ ಏನೇನ್ ತೋರಿಸ್ಬೇಕು, ಯಾವ ತರ ಮಾತಾಡ್ಬೇಕು. ಈಗ ಎಕ್ಸಾಂಪಲ್ಗೆ ಈಗ ಒಂದು ಪ್ಲೇಸ್ ಕೊಂಡಿರ್ತೀರಿ, ಆ ಪ್ಲೇಸ್ ಒಳಗೆ ಹೋಗಿ ಬರೋಷ್ಟ್ರೊಳಗೆ ಏನೇನು ಆಗ್ಬೋದು ಅಂತ ನೀವು ಗೆಸ್ ಮಾಡಿ ಅದನ್ನೆಲ್ಲಾನು ಒಂದು ಬುಲೆಟ್ ಪಾಯಿಂಟ್ ಒಳಗೆ ಬರ್ಕೊಂಬಿಡ್ರಿ. ನೆಕ್ಸ್ಟ್ ಅದನ್ನ ಯಾವ್ಯಾವ ತರ ಸಿನಿಮೆಟಿಕ್ ಆಗಿ ತೋರಿಸ್ಬೋದು ಅಂತ ಪ್ಲಾನಿಂಗ್ ಮಾಡ್ಕರಿ. ಸೊ ಇವಾಗ ಅದ್ರ ನೆಕ್ಸ್ಟ್ ನಿಮ್ಗೊಂದು ಸ್ವಲ್ಪ ರೆಫರೆನ್ಸ್ ಅಥವಾ ಇನ್ಸ್ಪಿರೇಷನ್ ಬೇಕು. ಸೊ ಅದಕ್ಕೆ ನೀವು ಯೂಟ್ಯೂಬ್ ಒಳಗೆ ಹೋಗ್ಬಿಡ್ರಿ. ನಾನು ಒಂದಿಷ್ಟು ಯೂಟ್ಯೂಬ್ ಚಾನಲ್ ಹೇಳ್ತೀನಿ, ನನಗೆ ಇನ್ಸ್ಪಿರೇಷನ್ ಅನ್ಸಿದ್ದು ವಿಡಿಯೋ ಶೂಟ್ ಯಾವ ತರ ಮಾಡ್ಬೇಕು, ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಯಾವ ತರ ಇರಬೇಕು, ಅದೆಲ್ಲ ನಾನು ಈ ತರ ವಿಡಿಯೋಸ್ ನೋಡೇ ಕಲ್ತಿದ್ದು. ಸೊ ನಾನು ಒಂದಿಷ್ಟು ಕ್ರಿಯೇಟರ್ಸ್ದು ಯೂಟ್ಯೂಬ್ ಚಾನಲ್ ನೇಮ್ ಹೇಳ್ತೀನಿ, ನೀವು ಅದೆಲ್ಲ ನೋಡಿ ನಿಮ್ಮ ವರ್ಕ್ ಒಳಗೂ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಪೀಟರ್ ಮೆಕ್ಯಾನಿನ್, ಕ್ಯಾಮ್ರಾವಾಲಾ ಭಯ್ಯ, ಗಾಕ್ಸ್ ಆರ್ಟ್, ನಟಾಲಿಯಾ ಲೇನು, ಮಂಕಿ ಮ್ಯಾಜಿಕ್, ಎನಿಥಿಂಗು, ಲೈಫ್ ಆಫ್ ರೀಸಾ. ಸೊ ಈ ಯೂಟ್ಯೂಬ್ ಚಾನಲ್ಸ್ ನ ಫಾಲೋ ಮಾಡ್ಕೊಂಡು ನಿಮ್ಮ ವರ್ಕ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಜಸ್ಟ್ ನಾನು ಹಂಗೆ ಕ್ರಿಯೇಟರ್ಸ್ ನೇಮ್ ಹೇಳಿದೆ. ಇನ್ನು ಸುಮಾರು ವಿಡಿಯೋಸ್ ಅದಾವ, ಇನ್ನು ತುಂಬಾ ಚಂದ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಯಾರ ಅದಾರ, ಬಟ್ ಸ್ವಲ್ಪ ಫೇವ್ರೇಟ್ ಅಂತ ಒಂದಿಷ್ಟು ಇರ್ತಾವಲ್ಲ, ಸೊ ಅವ್ರ ಹೆಸರು ಹೇಳೇನ ಅಷ್ಟೇ. ಸೊ ಇವ್ರ ವಿಡಿಯೋಸ್ ನ ನೀವು ಆ ಟೈಟಲ್ ಎಲ್ಲ ಫಾಲೋ ಮಾಡಕ್ ಹೋಗ್ಬೇಡ್ರಿ, ನಿಮ್ಗೆ ಬೋರ್ ಅನಿಸ್ಬಿಡ್ತೈತಿ. ಆ ವಿಡಿಯೋ ಒಳಗೆ ಅವರು ಏನೇನ್ ಮಾಡ್ತಾರ, ಅದನ್ನ ಯಾವ ತರ ಮಾಡ್ತಾರ, ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನ ಅವ್ರು ಹೆಂಗೆ ಕ್ರಿಯೇಟ್ ಮಾಡ್ತಾರ, ಅವರು ಯಾವ ತರ ಮಾತಾಡ್ತಾರ, ಅದನ್ನ ಅಬ್ಸರ್ವ್ ಮಾಡ್ರಿ. ಮೇನ್ ಆಗಿ ಆ ವಿಡಿಯೋ ನಮ್ಗೆ ಯೂಸ್ ಆಗತ್ತೆ ಅಥವಾ ಯೂಸ್ ಆಗಲ್ಲ ಅದನ್ನ ನೋಡಕ್ ಹೋಗ್ಬೇಡ್ರಿ. ಅದ್ರೊಳಗೆ ಇರೋದು ಅವರು ಶೂಟು, ಫಿಲ್ಮ್ ಮೇಕಿಂಗು, ಅದು ಮೇನ್ ಇಂಪಾರ್ಟೆಂಟ್. ಸೊ ಅದನ್ನ ಫಾಲೋ ಮಾಡ್ರಿ. ಅದರಿಂದ ನಿಮ್ ವಿಡಿಯೋಸ್ ಒಳಗೆ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ಹೆಂಗ್ ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಬರ್ತೈತಿ. ಅಂಡ್ ಇನ್ನೊಂದು, ವ್ಲಾಗ್ಸ್ ಮಾಡ್ಬೇಕಂದ್ರೆ ಎಲ್ಲಾನು ಹೇಳ್ಕೊಂಡ ಮಾತಾಡ್ಕಂತಾನೆ ಹೋಗ್ಬೇಡ್ರಿ, ಅದನ್ನ ವಿಜುವಲಿ ಕ್ರಿಯೇಟ್ ಮಾಡ್ರಿ. ಜಸ್ಟ್ ಲೈಕ್ ಶಾರ್ಟ್ ಮೂವೀಸು, ಅನಿಮೇಟೆಡ್ ಮೂವೀಸು, ಆಮೇಲೆ ಫಿಲಮ್ಸ್, ಅದೆಲ್ಲ ನೀವು ಅಬ್ಸರ್ವ್ ಮಾಡ್ರಿ. ಒಂದೊಂದು ಸೀನ್ ಅವರು ಯಾವ ತರ ತೋರಿಸ್ತಾರ ಅಂದು. ಇಲ್ಲ ನೀವು ಎಕ್ಸಾಕ್ಟ್ ಸಿನಿಮಾ ತರನ ಶೂಟ್ ಮಾಡ್ರಿ ಅಂತ ಹೇಳತ್ತಿಲ್ಲ, ಜಸ್ಟ್ ಒಂದ್ ಸ್ವಲ್ಪ ಅದ್ರ ಹತ್ರ ಬಂದ್ರೆ ಸಾಕಪ್ಪ. ಈಗ ಹಂಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ಫ್ರೆಂಡ್ಸ್, ನಾನು ಇಲ್ಲೇ ಟೀ ಶಾಪಿಗೆ ಬಂದಿದ್ದೆ. ಇಲ್ಲೇ ನಮ್ ದೋಸ್ತ್ ಸಿಕ್ಕಿದ್ದ ಬಾಳ ದಿನಕ್ಕೆ. ಅವನ ಜೊತೆಗೆ ನಾನು ಏನೇನೋ ಜಗ್ಗು ಮಾತಾಡಿದೆ. ಆಮೇಲೆ ಅವ ಏನೇನೋ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊಂಡ, ನಾನು ಕೂಡ ನನ್ನ ಕಷ್ಟ ಎಲ್ಲ ಅವನ ಹತ್ರ ಶೇರ್ ಮಾಡ್ಕೊಂಡೆ. ಸೊ ನೀವು ಮೊದಲನೇದ್ದು ಈ ತರ ನೀವು ಆ ವಿಡಿಯೋ ಒಳಗೆ ಹೇಳ್ಬೋದು, ಅಂದ್ರೆ ಆ ವ್ಲಾಗ್ ಒಳಗೆ ಹೇಳ್ಬೋದು. ಸೊ ಇದನ್ನ ಇನ್ನೂ ಕ್ರಿಯೇಟಿವ್ ಆಗಿ ವಿಜುವಲಿ ತೋರಿಸ್ಬೋದು. ಅಂದ್ರೆ ಸಿಂಪಲ್, ಇವತ್ತ ಬಹಳ ದಿನಕ್ಕೆ ನಮ್ ದೋಸ್ತ್ ಸಿಕ್ಕಿದ್ದ. ಅವ್ನು ನೋಡಿ ನಂಗೆ ಭಾರಿ ಖುಷಿ ಆಯ್ತು. ಇಲ್ಲೇ ಟೀ ಶಾಪ್ನಾಗ ಸಿಕ್ಕಿದ್ದ ಅವ. ಸೊ ನಾವು ಟೀ ಕುಡಿತಾ ನಮ್ದು ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊಂಡ್ವಿ. ಅವ್ನ ಕಷ್ಟ ಕೇಳಿ ನಂಗೂ ಒಂಥರ ಮನ್ಸಿಗೆ ಚುರುಕ್ ಅಂದ್ಬಿಡ್ತು. ಎಲ್ಲಾರ ಲೈಫ್ ಒಳಗೂ ಏನಾರು ಒಂದು ನಡೀತಾನೆ ಇರ್ತೈತಿ, ಅದೇ ತರ ನಮ್ ಲೈಫ್ ಒಳಗೂ ಏನೋ ಒಂದು ನಡ್ಯಾಕತೈತಿ. ಸೊ ಈ ತರ ನಾನು ಹೇಳಕ್ ಬಂದೆ. ಜಸ್ಟ್ ನೀವು ಇಂಥದ್ದೊಂದು ಮಿನಿ ಟ್ರೈಪೋಡ್ ತಗೋಬಹುದು. ಇದಕ್ಕೆ ಅರೌಂಡ್ 350 ರೂಪಾಯಿ ಐತಿ. ಇದು ಸಿಂಪಲ್ ನಿಮ್ಗೆ ಅಮೆಝಾನ್ ಒಳಗೆಲ್ಲ ಸಿಕ್ಬಿಡ್ತೈತಿ. ಈ ಮಿನಿ ಟ್ರೈಪೋಡ್ ಇಂದು ಹೈಟ್ ಕೂಡ ನೀವು ಅಡ್ಜಸ್ಟ್ ಮಾಡ್ಬೋದು. ಇದನ್ನ ಯಾಕೆ ಸಜೆಸ್ಟ್ ಮಾಡ್ತೇನೆ ಅಂದ್ರೆ, ಇದಕ್ಕೆ ನೀವು ಮೊಬೈಲ್ ಅಥವಾ ಕ್ಯಾಮ್ರಾ ಎರಡೂನು ಇದ್ರೊಳಗೆ ಹೋಲ್ಡ್ ಮಾಡ್ಬೋದು. ಅಂಡ್ ಇದನ್ನ ನೀವು ಈಸಿಯಾಗಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಇದು ಪ್ರಮೋಷನ್ ಅಲ್ಲ, ನಾನು ಹೇಳಕತ್ತೇನೆ. ಈ ತರದೊಂದು ಟ್ರೈಪೋಡ್ ಇತ್ತಂದ್ರೆ ನಾವು ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ನಾವು ಇದನ್ನ ಕ್ವಿಕ್ ಆಗಿ ಓಪನ್ ಮಾಡ್ಕೊಂಡು ಎಲ್ಲಿ ಬೇಕಾದಲ್ಲಿ ಇಟ್ಟು ನಾವು ಶೂಟ್ ಮಾಡ್ಬೋದು. ಈಗ ನಾನು ಟೀ ಶಾಪ್ ಇಂದ ಹೇಳಿದ್ನಲ್ಲ, ಆ ತರ ನೀವು ನಿಮ್ ಕ್ಯಾಮ್ರಾ ಅಥವಾ ಮೊಬೈಲ್ ನ ಬೇಗ ಎಲ್ಲಾ ಪ್ಲೇಸ್ ಒಳಗೆ ಇಟ್ಟು ಶೂಟ್ ಮಾಡ್ಬೋದು. ಅಂಡ್ ಇದು ವಿಡಿಯೋ ಶೂಟ್ ಅಥವಾ ಫಿಲ್ಮ್ ಮೇಕಿಂಗ್ ಇರ್ತೈತಲ್ಲ, ಅದು ನಿಮ್ ಮನ್ಸೊಳಗಿಂದ ಬರ್ಬೇಕು. ನಂಗೆ ಕ್ಯಾಮ್ರಾ ಅಂದ್ರೆ ಇಷ್ಟ, ಶೂಟ್ ಮಾಡೋದಂದ್ರೆ ಇಷ್ಟ, ಮಾತಾಡೋದು ಇಷ್ಟ, ಕ್ಯಾಮ್ರಾ ಮುಂದೆ ಲೈಫ್ ನ ಶೇರ್ ಮಾಡ್ಕೊಳ್ಳೋದು ಇಷ್ಟ, ಸೊ ಎಡಿಟಿಂಗ್ ಇಷ್ಟ, ಇದೆಲ್ಲ ನಿಮ್ಗೆ ಒಳಗಿಂದ ಇತ್ತಂದ್ರೆ ನಿಮ್ಗೆ ಮೋಟಿವೇಶನ್ ಅನ್ನೋದೇ ಬೇಡ. ಸೊ ನೀವು ಆರಾಮಾಗಿ ವಿಡಿಯೋ ಶೂಟ್ ಮಾಡ್ಕೊಂತ ಹೋಗ್ತೀರಿ. ಯೂಟ್ಯೂಬ್ ಒಳಗೆ ಲೈಕ್ ಬಂದಿಲ್ಲ ಅಂದ್ರು, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂದ್ರು, ಸ್ಟಿಲ್ ನೀವು ನಿಮ್ಮ ವರ್ಕ್ ಒಳಗೆ ಖುಷಿ ಇರ್ತೈತಿ. ಲೈಕ್ ಸಬ್ಸ್ಕ್ರೈಬರ್ ಬಂದ್ರೆ ಒಂದ್ ಸ್ವಲ್ಪ ಖುಷಿ ಜಾಸ್ತಿ ಆಕತಿ, ಬಟ್ ಡಿಮೋಟಿವೇಟ್ ಆಗಂಗಿಲ್ಲ. ಅದೇ ನಾವು ಯೂಟ್ಯೂಬ್ ಒಳಗೆ ದುಡ್ಡು ಸಂಪಾದನೆ ಮಾಡ್ಬೇಕು, ಮನಿ ಅರ್ನಿಂಗ್ ಮಾಡ್ಬೇಕಂತ ಹೇಳಿ ಈ ತರ ನಾವು ವಿಡಿಯೋ ಶೂಟು, ಎಡಿಟಿಂಗು ಇದೆಲ್ಲ ನಾವು ಕಲಿತು ಮಾಡ್ತೇವೆ ಅಂದ್ರೆ ಮಾಡಕ್ಕಾಗಂಗಿಲ್ಲ. ಯಾಕಂದ್ರೆ ಇದ್ರೊಳಗೆ ಬೇಗ ಡಿಮೋಟಿವೇಟ್ ಆಗ್ಬಿಡ್ತೈತಿ. ಲೈಕ್ ಇವಾಗ ಕಷ್ಟಪಟ್ಟು ಒಂದು ಮಸ್ತ್ ಒಂದು ವಿಡಿಯೋ ಮಾಡಿರ್ತಾನೆ, ಅದು ಯೂಟ್ಯೂಬ್ ಒಳಗೆ ರನ್ ಆಗ್ಲಿಲ್ಲ
ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಮಜಾನ ಬರೋಂಗಿಲ್ಲ. ಅದೇ ನಮ್ಮದು ಪ್ರೊಫೆಷನ್ ಅಥವಾ ನಮ್ಮ ಮನಸ್ಸೊಳಗಿಂದ ನನಗೆ ಈ ಥರ ವಿಡಿಯೋ ಶೂಟ್ ಮಾಡೋದು ಫಿಲಮ್ ಮೇಕಿಂಗ್ ಮಾಡೋದು ಇಷ್ಟ ಐತೆ ಅಂದಾಗ ನಾನು ಯೂಟ್ಯೂಬ್ ಒಳಗೆ ಹಾಕಿದಾಗ ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ಸು ಜಾಸ್ತಿ ಬಂದಿಲ್ಲ ಅಂದರೂ ಕೂಡ ಸ್ಟಿಲ್ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೂ ಖುಷಿಯಿಂದನೇ ವೀಡಿಯೋಸ್ ಮಾಡ್ತೀವಿ. ಸೊ ಹಾಗಾಗಿ ಇದು ಸ್ವಲ್ಪ ಒಳಗಿಂದ ಇತ್ತಂದ್ರೆ ಇನ್ನೂ ಮಸ್ತ್ ಇರ್ತೈತಿ. ಇಲ್ಲ ನೋಡಿ, ಹಾಯ್ ಗಾಯ್ಸ್, ಇದು ಟೆಸ್ಟಿಂಗ್ ಮಾಡತ್ತೀವಿ. ಈಗ ನಾನು ಅಲ್ಲಿಂದ ನಡ್ಕೊಂಬರತ್ತಿದ್ದೆ. ಈಗ ಒಬ್ರು ಸಿಕ್ಕಿದ್ರು, ಈಗ ನಾನು ವಿಡಿಯೋಸ್ ಎಲ್ಲ ನೋಡ್ತಿರ್ತಾರಲ್ಲ ಆ ಥರ ಒಬ್ರು ಅಂದ್ರೆ ಭಾಳ ಜನ ಸಿಕ್ಕಿದ್ರು, ಖುಷಿ ಆಯ್ತು, ಎಲ್ಲರೂ ಮಾತಾಡ್ಸಿದ್ರು. ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ವಿನೋದ್ ಜೇರಮ್ ಅಂತ. ಇವತ್ತು ಫಾಲೋವರು ಇವ್ರದ್ದೆಲ್ಲ ಟಿಪ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ. ಇವತ್ತು ಶಾಕ್ ಆಯ್ತು ನನಗೆ, ಇವ್ರು ನೋಡಿದ ತಕ್ಷಣ ಇವ್ರು ಇಲ್ಲಿ ಸಿಗ್ತಾರೆ ಅನ್ನೋ ಇಮ್ಯಾಜಿನೇಷನ್ ನನಗಿಲ್ಲ. ಆದರೆ ಇವಾಗ ನೋಡಿದ ತಕ್ಷಣ ಶಾಕ್ ಆಗೈತೆ. ಯಾಕಂದರೆ ಇಷ್ಟು ದಿನ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ವಿ, ಇವತ್ತು ಡೈರೆಕ್ಟಾಗೇ ನೋಡಿದ್ವಿ. ಇವ್ರ ಕಡೆಯಿಂದ ತುಂಬ ವಿಷಯಗಳನ್ನ ಕಲ್ತಿದ್ವಿ. ಹಾಗಾಗಿ ನಾವು ಇವ್ರದ್ದು ಫೇವ್ರೇಟ್ ಫಾಲೋವರ್ಸು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಇದೆಲ್ಲ ನೋಡಿ ನಮಗೆ ಮೋಟಿವೇಶನ್ ಬರ್ತೈತಿ, ಇನ್ನೂ ಹೊಸ ಹೊಸ ವಿಡಿಯೋಸ್ ಮಾಡ್ಬೇಕು ಅಂದು. ಆ್ಯಂಡ್ ಅವರು ಅದ್ರೊಳಗೆ ಒಬ್ರು ಕೇಳಿದ್ರು, ನಾನು ವ್ಲಾಗ್ ಮಾಡ್ಬೇಕಂತ ಅದನ್ನ ಯಾವ ಕ್ಯಾಮ್ರಾ ತಗೋರ್ಲಿ, ಮೈಕ್ ಯಾವ್ದು ತಗೋರ್ಲಿ ಅಂತ ಹೇಳಿ. ಸ್ಲೋ ಮಾತಾಡಿ ಸ್ವಲ್ಪ, ನಾನು ಯೂಟ್ಯೂಬ್ಗೆ ಹಾಕ್ಬೇಕು. ಚಪ್ ಬಿಲ್ಕುಲ್ ಚಪ್. ಯಾವ ಕ್ಯಾಮ್ರಾ ತಗೋಬೇಕು, ಯಾವ ಮೈಕ್ ತಗೋಬೇಕು ಅಂತ ಕೇಳಿದ್ರು. ಇಲ್ಲೇ ನಂಗೆ ಹೇಳಕ್ಕೇನಿಲ್ಲ, ಇದೇ ಮೈಕ್ ತಗೋರಿ, ಇದೇ ಕ್ಯಾಮ್ರಾ ತಗೋರಿ ಎಂದು. ಬಟ್ ಅವರು ಬಿಗ್ನರ್ ಆಗಿದ್ರು, ಅವ್ರು ಇನ್ನೂ ಒಂದ್ಸತಿನೂ ವ್ಲಾಗ್ ಮಾಡಿಲ್ಲ. ಸೊ ಅದಕ್ಕೆ ನಾ ಏನಂದೆ, ನೀವು ಫಸ್ಟ್ ಟೈಮ್ ಅಲ್ಲ ವ್ಲಾಗ್ ಮಾಡೋದು, ಸೊ ಸುಮ್ಮನೆ ಕ್ಯಾಮ್ರಾ ಮೈಕು ಅದೆಲ್ಲ ಯಾಕೆ ಅಷ್ಟು ಇನ್ವೆಸ್ಟ್ ಮಾಡ್ತೀರಿ? ಸಿಂಪಲ್ ಆಗಿ ನಿಮ್ಮ ಹತ್ರ ಒಂದು ಫೋನ್ ಐತಿ, ಅದ್ರೊಳಗೆ ಮಸ್ತಾಗಿ ಕ್ಯಾಮ್ರಾ ಐತಿ, ಆ ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು ಮಸ್ತ್ ವ್ಲಾಗ್ಸ್ ಮಾಡ್ಬೋದು. ಮೇನ್ ಆಗಿ ವ್ಲಾಗ್ ಮಾಡಕ್ಕೆ ಕ್ವಾಲಿಟಿ ಅಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಬೇಕು. ಯಾಕಂದ್ರೆ ಕ್ಯಾಮ್ರಾ ಆಮೇಲೆ ಮೈಕ್ ಏನೋ ತಗೊಂಡ್ಬಿಡ್ತೀರಿ, ಅದನ್ನ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹೊರಗೆ ಹೋದಾಗ ಬಹಳ ಜನಕ್ಕೆ ಒಂದು ಭಯ ಆಕತಿ, ಯಾರ ನೋಡತ್ತಾರ ಅಥವಾ ಇದು ಚೆನ್ನಾಗಿ ಬರ್ತೈತಿ ಇಲ್ಲ. ಆಮೇಲೆ ಕ್ಯಾಮ್ರಾದಾಗ ಸೆಟ್ಟಿಂಗ್ ಬಹಳ ಇಂಪಾರ್ಟೆಂಟ್ ಆಗತಿ. ಯಾಕಂದ್ರೆ ಮೊಬೈಲ್ನಾಗ ಆದ್ರೆ ಆಟೋ ಮೋಡ್ ಇರ್ತೈತಿ, ಪಟ್ಟನೆ ಹಿಂಗಿಟ್ಟು ಸಣ್ಣ ಇರ್ತಾವ ಮೊಬೈಲ್, ಜಸ್ಟ್ ಹಿಂಗ್ ಇಟ್ಕೊಂಡು ವ್ಲಾಗ್ ಮಾಡ್ಬೋದು. ಕ್ಯಾಮ್ರಾ ಅಂದ್ರೆ ಹಂಗಿರಲ್ಲ. ಕ್ಯಾಮ್ರಾ ತಗೊಂಡ್ರೆ ಅದಕ್ಕೆ ನೀವು ತಳಗ ಒಂದು ಮೌಂಟ್ ತಗೋಬೇಕು, ಇದು ಒಂದು ಮಿನಿ ಟ್ರೈಪೋರ್ಡ್ ತಗೋಬೇಕು, ಅದಕ್ಕೆ ಮತ್ತೊಂದು ಮೈಕ್ ತಗೋಬೇಕು. ಟೋಟಲ್ 1,10,000 ಖರ್ಚು ಬರ್ತೈತಿ. ಅದ ನಿಮ್ಮ ಹತ್ರ ಫೋನ್ ಇತ್ತಂದ್ರೆ ನೀವು ಪ್ರಾಕ್ಟೀಸ್ ಮಾಡಕ್ಕೂ ಈಸಿ ಆಗತಿ. ವ್ಲಾಗ್ಸ್ನ ನೀವು ಹೊರಗೆ ಎಲ್ಲರ ಹಿಂಗ ಈ ತರ ಹಿಡ್ಕೊಂಡು ವ್ಲಾಗ್ಸ್ ಮಾಡ್ಬೋದು ಮೊಬೈಲ್ ಒಳಗೆ. ಈಗ ನೋಡ್ರಿ ಸಿಂಪಲ್, ಇದೊಂದು ಮೊಬೈಲ್ ಐತಿ, ಜಸ್ಟ್ ನಾನು ಇದನ್ನ ಈ ತರ ಹಿಡ್ಕೊಂಡು ನಾನು ವ್ಲಾಗ್ಸ್ ಮಾಡ್ತೀನಿ. ಅದೇ ಕ್ಯಾಮ್ರಾ ಇದ್ರೆ ಅಷ್ಟೆಲ್ಲ ಜಂಜಟ್ ಐತಿ. ಅದಕ್ಕೆ ನೀವು ಫಸ್ಟ್ ಎಕ್ಸ್ಪೀರಿಯನ್ಸ್ ತಗೋರಿ. ನೀವು ವ್ಲಾಗ್ ಮಾಡಕ್ಕೆ ಯಾವ ತರ ಶೂಟ್ ಮಾಡೋದು, ಆಂಗಲ್ ಯಾವ ಕಡೆಯಿಂದ ಯೂಸ್ ಮಾಡ್ಬೇಕು, ಏನಂತ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಆಮೇಲೆ ನಾವು ವ್ಲಾಗ್ ಮಾಡ್ಬೇಕಾರೆ ಒಂದು ಸೀನ್ ಯಾವ ತರ ತೋರಿಸ್ಬೇಕು, ಅದೆಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ನೀವು ಒಂದು 15-20 ವ್ಲಾಗ್ಸ್ ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ ಕ್ಯಾಮ್ರಾ ಮೈಕು ಅದೆಲ್ಲ ಪರ್ಚೇಸ್ ಮಾಡ್ರಿ. ನಾನು ಇಲ್ಲಿ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ನೀವೇನಾರ ಯೂಟ್ಯೂಬರ್ ಆಗ್ಬೇಕು ಅಥವಾ ವ್ಲಾಗರ್ ಆಗ್ಬೇಕಂದ್ರೆ ನಿಮಗೆ ಎಲ್ಲದಕ್ಕಿಂತ ಕಷ್ಟ ಅನ್ಸೋದಂದ್ರೆ ಇದನ್ನ ನನಗೆ ಮಾಡೋದು ಭಾಳ ಕಷ್ಟ ಅನಿಸ್ತತಿ, ಲೈಕ್ ಈಗ ಎಡಿಟಿಂಗ್ ಮಾಡೋದು ಕಷ್ಟ ಅಥವಾ ಏನೋ ವಗೇರ. ಸೊ ಇದು ನನಗೆ ಕಷ್ಟ ಅನಿಸ್ತತಿ ಅನ್ನೋದಾದ್ರೆ ಕಮೆಂಟ್ ಮಾಡ್ರಿ. ಅದೇನಾರ ವರ್ತ್ ಇತ್ತಂದ್ರೆ ನಾನು ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ, ಓಕೆನಾ? ಇವಾಗ ನಾನು ಹಿಂಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಈಗ ನೀನೊಬ್ಬ ಯೂಟ್ಯೂಬರ್, ನಿನ್ಗೆ ವ್ಲಾಗಿಂಗ್ ಮಾಡೋಕ್ಕೆ ಭಾಳ ಇಷ್ಟ. ಸೊ ನೀನು ಇನ್ಮೇಲೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕು. ಸೊ ಅಂಥ ಟೈಮ್ ಒಳಗೆ ನಿಂಗೆ ಏನು ಕಷ್ಟ ಅನ್ನಿಸ್ಬೋದು ವ್ಲಾಗ್ ಮಾಡೋದ್ರೊಳಗೆ? ಫಸ್ಟ್ ಆಫ್ ಆಲ್ ಅನ್ಸೋದಂದ್ರೆ ಬ್ಲಾಗ್ ಮಾಡಕ್ಕಂತ ಸ್ಟಾರ್ಟ್ ಮಾಡಿರ್ತೀನಿ, ಸಡನ್ಲಿ ಏನು ಮಾತಾಡ್ಬೇಕು ಅನ್ನೋದು ಲಕ್ಷ್ಯ ಬರೋಲ್ಲ, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಆಮೇಲೆ ಕ್ಯಾಮ್ರಾ ಹೆದರಿಕೆ ಒಂದು, ಹಂಗೆ ಕ್ಯಾಮ್ರಾ ನೋಡತ್ಲಿಕ್ಕೆ ಹೆದರಿಕೆ ಬಂದ್ಬಿಡ್ತೈತಿ, ಏನು ಮಾತಾಡ್ಬೇಕು ಅನ್ನೋದು ನೆನಪಾರ್ಬಿಡ್ತೈತಿ. ಅಂದ್ರೆ ಈಗ ಕ್ಯಾಮ್ರಾ ಇಲ್ದಾಗ ನೀನು ಎಷ್ಟರ ಮಾತಾಡ್ಬಿಡ್ತೇನೆ, ಬಟ್ ಕ್ಯಾಮ್ರಾ ಇದ್ದಾಗ ನಾನು ಮಾತಾಡೋಕೆ ಕಷ್ಟ ಅಂದ್ರೆ ಎಲ್ಲ ಮರ್ತೋಗ್ಬಿಡ್ತೈತಿ. ಹಿಂಗೆ ಹಿಡ್ಕೊಂಡು ಏನು ಮಾತಾಡ್ಬೇಕು ಗೊತ್ತಾ? ಓಕೆ, ಈ ಥರದ ಪ್ರಾಬ್ಲಮ್ಮು ತುಂಬ ಜನಕ್ಕೆ ಇರ್ತೈತಿ. ಸೊ ನೀವು ಇಲ್ಲಿ ಸಿಂಪಲ್ ಏನು ಮಾಡ್ಬೋದು ಅಂದರೆ, ನೀವು ವ್ಲಾಗ್ ಮಾಡ್ಬೇಕಂತ ಕ್ಯಾಮ್ರಾ ತೆಗಿಬೇಡ್ರಿ, ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿರಿ. ಲೈಕ್ ಇವಾಗ ಎಲ್ಲರೂ ಹೇಳ್ತಾರೆ ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂತ. ಸೊ ನೀವು ಅದನ್ನು ಮಾಡ್ಬೋದು. ಬಟ್ ನಂದು ಸಿಂಪಲ್ ಏನಂದರೆ, ಒಂದು ಮೊಬೈಲ್ನ ಹೊರಗೆ ತೆಗೆದು ರೆಕಾರ್ಡ್ ಮಾಡಿರಿ. ಸುಮ್ಮನೆ ಡೈಲಿ ಏನಾರು ರೆಕಾರ್ಡ್ ಮಾಡಿರಿ, ಅದನ್ನ ಯೂಟ್ಯೂಬ್ಗೆ ಹಾಕ್ಬೇಕಂತಲೇ ಏನಿಲ್ಲ. ಸಿಂಪಲ್ಲಾಗಿ ಬೆಳಗ್ಗೆ ಎದ್ದುಗುಟ್ಲೇನ ರೆಕಾರ್ಡ್ ಮಾಡಿರಿ. ನಾವು ಡೈಲಿ ಎಷ್ಟು ಮಾತಾಡ್ತೇವಲ್ಲ ಅಷ್ಟು ನಮಗೆ ಪ್ರಾಕ್ಟೀಸ್ ಆಗತ್ತೆ. ಈಗ ನಾವು ನಾರ್ಮಲಾಗಿ ವ್ಯಕ್ತಿ ಮುಂದೆ ಮಾತಾಡೋದೇ ಬೇರೆ, ಅದು ಕ್ಯಾಮ್ರಾ ಜೊತೆ ಮಾತಾಡೋದೇ ಬೇರೆ. ವ್ಯಕ್ತಿ ಮುಂದೆ ಅಂದಾಗ ಒಂದು ಬಾಂಡಿಂಗ್ ಇರ್ತೈತಿ, ನಾವು ಏನು ಮಾತಾಡ್ಬೇಕು ಅಂತ ಗೊತ್ತಿರ್ತೈತಿ. ಬಟ್ ಕ್ಯಾಮ್ರಾ ಮುಂದೆ ಯಾರು ಇರಂಗಿಲ್ಲ, ನಾವು ಕ್ಯಾಮ್ರಾಕ್ಕೆ ಹೇಳತ್ತಿರ್ತಾವಲ್ಲ ಅದು ಅಷ್ಟು ಫ್ರೆಂಡ್ಲಿ ಫೀಲ್ ಅನ್ಸಂಗಿಲ್ಲ. ಸೊ ನೀವು ಫಸ್ಟು ನಿಮ್ಮ ಕ್ಯಾಮ್ರಾನ ಫ್ರೆಂಡ್ಶಿಪ್ ಮಾಡ್ಕರಿ ಕ್ಯಾಮ್ರಾ ಜೊತೆಗೆ. ಸೊ ನೀವು ಆಮೇಲೆ ನೀವು ಏನಾರು ಹೇಳಕತ್ತೀರ, ಯಾವುದೋ ಹುಡುಗಿಗೆ ಹೇಳಕತ್ತೀರಿ ಅನ್ನೋ ಥರ ಫೀಲ್ ಮಾಡ್ಕರಿ, ಅಥವಾ ಹುಡುಗಿಗೆ ಹೇಳಕತ್ತೀರಿ ಅನ್ನೋ ಥರ ಫೀಲ್ ಮಾಡ್ಕರಿ. ಕ್ಯಾಮ್ರಾ ತೆಗೆದು ಸಿಂಪಲ್, ಹಾಯ್ ಗೈಸ್, ನಾನು ಇವತ್ತು ಎಲ್ಲಿಗೆ ಹೊಂಟೀವಿ?
ಇವತ್ತು ನಾವು ಎಕ್ಸ್ಪೋಗೆ ಹೊಂಟೇವಿ. ಸೊ ಈ ಎಕ್ಸ್ಪೋದೊಳಗೆ ನಾವು ಏನೇನು ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ ಯಾರ್ಯಾರು ಬರ್ತಾರೆ, ನಾ ಇಲ್ಲಿ ಏನೇನು ಪರ್ಚೇಸ್ ಮಾಡ್ತೀನಿ, ಇಲ್ಲಿ ಏನೇನು ಅದಾವೆ ಎಲ್ಲ ತೋರಿಸ್ತೀನಿ. ಈ ಥರ ಸಿಂಪಲ್ಲಾಗಿ ನೀವು ರ್ಯಾಂಡಮಾಗಿ ಮಾತಾಡ್ಕೊಂತ ಹೋಗ್ರಿ. ಆಮೇಲೆ ಭಾಳ ಜನ ಅದು ಯೂಟ್ಯೂಬ್ ಹೋಗೋದೆ ಅಥವಾ ಯಾರು ನೋಡ್ತಾರೆ ಅನ್ನೋ ಬೈಕ್ ಅದೊಂದು ಭಯ ಇರುತ್ತೆ, ಹಂಗಾಗಿ ಮಾತಾಡೋದು ಬರಂಗಿಲ್ಲ. ಅದೇ ನೀವು ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಒಂದು ತಿಂಗಳ ಪ್ರಾಕ್ಟೀಸ್ ಮಾಡಿರಿ. ಮೊಬೈಲ್ ತೆಗೆದು ಕ್ಯಾಮ್ರಾ ಆನ್ ಮಾಡಿರಿ, ರೆಕಾರ್ಡ್ ಮಾಡಿರಿ, ಅದನ್ನು ನೀವು ನೋಡಿರಿ. ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಏನು ಮಿಸ್ಟೇಕ್ ಮಾಡತ್ತೀರಿ ಅಂದು. ಓಕೆನಾ? ಈ ಥರ ಮಾಡಿ ನೀವು. ಹಾಂ, ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಲ್ಲಿ ಯೂಸ್ಫುಲ್ ಆಯ್ತು ಅನ್ಕೊಂತೀನಿ. ಆ್ಯಂಡ್ ನಿಮ್ಗೆ ಏನಾರು ಡೌಟ್ಸ್ ಅದಾವ ಅಥವಾ ಈ ವಿಡಿಯೋ ಒಳಗೆ ಏನಾರು ಅರ್ಥ ಆಗಿಲ್ಲ ಅಥವಾ ಏನಾರು ಗೊತ್ತಾಗಿಲ್ಲ ಅಂದ್ರೆ ಸಿಂಪಲ್ ನಿಮಗೋಸ್ಕರ ಕಮೆಂಟ್ ಬಾಕ್ಸು ಓಪನ್ ಐತಿ, ಅಲ್ಲಿ ಬಂದು ಕಾಮೆಂಟ್ ಮಾಡಿರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ?